ಸ್ವರೂಪರೆಯಾದ ವೇದಾಂತ ಆಚಾರ್ಯ ಗೀತೋತ್ತಮ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಅಪಾದ್ಯ ದಿವ್ಯಪಾದಗಳಲ್ಲಿ ಸಲ್ಲಿಸುವುದು ಪ್ರತಿ ರವಿವಾರದ ಸತ್ಸಂಗದಲ್ಲಿ ಭಾಗವಹಿಸಿ ಈ ರವಿವಾರ ಕೂಡ ಭಾಗವಹಿಸಿ ತಮ್ಮ ಉಪನ್ಯಾಸ ನನ್ನ ನಮಸ್ಕಾರ ಸಲ್ಲಿಸ್ತೇನೆ. ಅದೇ ರೀತಿ ಪ್ರತಿ ರವಿವಾರ ಸದ್ಗುರುಗಳು ದರ್ಶನ ಸ್ಪರ್ಶನ ಸಂಭಾಷಣೆ ಕೇಳಿ ಧನ್ಯರಾಗಬೇಕು ಅಂತ ಬಂದಂತ ಎಲ್ಲಾ ಭಕ್ತರ ಹೃದಯ ವಾಸನೆ ತಿಳಿಸಿ ಅನೇಕ ವರ್ಷಗಳಿಂದ ಬಂದಂತ ಈ ಯಾವ ಸತ್ಸಂಗದ ಪ್ರಸ್ತುತ ಈ ಸುದ್ದಿ ಇರಲಿ 2-3 ವಾರ ಆಯ್ತಂತ ಈ ವಿಷಯ ಬರ್ಕೊಳ್ತಾ ಬಂದಾಗ 2-3 ವಿಷಯ ಹೇಳ್ತಾ ಬಂದ್ರು. ಈಗ 2-3 ಮಂದಿ ಎಲ್ಲರಿಗೂ ತಿಳಿದು ಅವ್ರು ಮುಕ್ತರೇ ಆಗಿರ್ಬೇಕು ಅಂತ ಹಿಂಗ್ ನನಗನ್ಸುತ್ತೆ ಕೇಳಬೇಕು. ಇಲ್ಲಿ ಆದ್ರೂ ಕೂಡ ಏನ್ ಹೇಳಕತ್ತಾರೆ ಭಗವತ್ಪಾದರು ಅಂತ ಕೇಳಿದಾದ್ರೆ ವಿದ್ಯಾವೀನ ಪಶುರಸ್ತಿ ಒಟ್ಟು ಏನ್ ಹೇಳಿದ್ರ ಪಶು ಕವನ ಪಶು ಯಾರು ಬರೀ ವಿದ್ಯಾವೀನ ಪಶು ಅಂತ ಇದ್ರೆ ವಿದ್ಯಾಗಳು ಅನೇಕರು ಅದಕ್ಕೆ ಅವರೊಂದು ವಿಶೇಷಣ ಇಟ್ಟಿದ್ದಾರೆ ಸತ್ ವಿದ್ಯಾ ಸತ್ ವಿದ್ಯೆ ಇರೋದ್ರಿಂದ ವಿದ್ಯಾ ಜ್ಞಾನ ಪಡ್ಕೊಳಕ ಕೇವಲ ಮನುಷ್ಯ ಮಾತ್ರ ಅಧಿಕಾರಿ. ಜ್ಞಾನ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಕೇವಲ ಮನುಷ್ಯ ಮಾತ್ರಕ್ಕೆ ಅಧಿಕಾರ. ಆದ್ರೂ ಕೂಡ ಜ್ಞಾನ ಅಂದ್ರೆ ಏನು? ಯಾವ ಜ್ಞಾನ? ಪ್ರತಿಯೊಬ್ಬರಿಗೆ ಎಲ್ಲರಿಗೆ ಲೌಕಿಕ ಜ್ಞಾನಗಳು ಅದಾವ. ಅದಕ್ಕೆ ಮಾತ್ರ 5 ವರ್ಷ ಆಗಿದೆ. ಆ ಕಾಲದ ತಾಯಿಯವರು ಅಪ್ಪ ಸುಧಾನಿ ಈಗ 5 ವರ್ಷವಾಗಿದೆ, ಶಾಲೆಗೆ ಹೋಗ್ಬೇಕು, ವಿದ್ಯಾ ಕಲಿಬೇಕು ಅಂತ ಸುಧಾರ ಹೇಳಿದ್ರು. ಅವ ಈ ಜ್ಞಾನ ಲೌಕಿಕ ವಿದ್ಯಾ ನೀನು ಕೇಳ್ತಿ, ಇದು ಹೊಟ್ಟೆ ತುಂಬಾ ವಿದ್ಯಾ, ಹೊಟ್ಟೆ ತುಂಬಿಸ್ಕೊಳ್ಳೋದು ವಿದ್ಯಾ, ಹೊಟ್ಟೆ ತುಂಬಿಸ್ಕೊಳ್ಳೋ ವಿದ್ಯಾ. ಯಾವಾಗ ನಿರಂತರವಾಗಿ ಯಾವ ನನ್ನ ವೃತ್ತಿಯಲ್ಲಿ ಇರ್ತಿರ್ಲಿಕ್ಕಾಗಿ ಈ ಲೌಕಿಕ ವಿದ್ಯಾ ಲೌಕಿಕ ವಿದ್ಯಾ ಹೊಟ್ಟೆ ತುಂಬದ ವಿದ್ಯೆ ಇದು. ಅದಕ್ಕೆ ಯಾವ ವಿದ್ಯಾ ಕಲಿಬೇಕು? ಪ್ರಶ್ನೆ ಯಾವ ಕಲಿಬೇಕು, ಯಾವ ಕಲಿಬಾರ್ದು ಅದಕ್ಕೆ ಕಲಿತೀವಿ. ಈ ಲೌಕಿಕ ವಿದ್ಯಾ ಕಲ್ತಿದ್ ಏನಾಗ್ತಿತ್ತು ಅಂದ್ರೆ ಯಾವ ಕಾಲದಾಗ ಬಂದ್ಬಿಡು ಒಬ್ಬ ಇಂಜಿನಿಯರ್ ಎಂಟಾಗಿತ್ತಂತೆ. ಆ ಯುವಕ ಇಲ್ಲಿ ತಮ್ಮ ಇದ್ರಾಗ ಅಷ್ಟೊಂದು ವ್ಯಾಲ್ಯೂ ಇಲ್ಲ, ವಿವೇಕಾನಂದರು ಅಲ್ಲೇ ಅವ್ರ ಸ್ಟೇಷನ್ ನಲ್ಲಿ ಕೂತಿದ್ರು. ಈ ಯುವಕೇನ ಸ್ಟೇಷನ್
ಅವಾಗ ಸ್ವಾಮಿ ವಿವೇಕಾನಂದ ವಿಚಾರ ನೋಡಿ, ನೀನು ಭಾರತೀಯ ಭಾರತೀಯ ಹೌದು ಅಂತ. ಇಲ್ಲ ನಿಮಗೆ ಅಮೆರಿಕ ಅಂದ್ರೆ ನಾನು ಇಲ್ಲಿ ಇಂಜಿನಿಯರ್ ಮಾಡಿ ಮತ್ತೆ ಇಂಡಿಯನ್ ನೌಕರಿ ಮಾಡಿ ಏನ್ ಮಾಡ್ತೀವಿ ನಾವು ಇಂಡಿಯನ್ ನೌಕರಿ ಆದ್ಮೇಲೆ ನಾನು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ಮದುವೆ ಮಾಡ್ತಿರ್ತಾರೆ. ಮುಂದೆ ಏನ್ ಮಾಡ್ತೀವಿ ಮುಂದೆ ಏನ್ ಮಾಡ್ತೀವಿ ಎಲ್ಲರೂ ನೌಕರಿ ಆದ್ಮೇಲೆ ಮದುವೆ ಆದ್ಮೇಲೆ ನಾನು ಮಕ್ಕಳು ಹಡಿತೀವಿ. ಮತ್ತೆ ಮಕ್ಕಳು ಆದ್ಮೇಲೆ ಮತ್ತೆ ಏನ್ ಮಾಡ್ತೀನಿ ಮಕ್ಕಳು ಆದ್ಮೇಲೆ ಅವಕಾಶ ವಿದ್ಯಾಭ್ಯಾಸ ಅವಕ ಇಂಜಿನಿಯರ್ ಮಾಡ್ತೀನಿ ಅವಕನ್ನ ಮತ್ತೆ ವಿದ್ಯಾಭ್ಯಾಸ ಮಾಡ್ತೀನಿ. ಮತ್ತೆ ಏನ್ ಮಾಡ್ತೀನಿ ಏನ್ ಮಾಡ್ತಿದ್ರೆ ಏನ್ ಹೇಳ್ತಾನೆ ಮುಂದೆ ಏನ್ ಮಾಡ್ತಿದ್ರೆ ಏನಿಲ್ಲ ಮುಂದೆ ಮಕ್ಕಳು ಮತ್ತೆ ಮದುವೆ ಮಾಡ್ತೀನಿ ಮತ್ತೆ ಮಕ್ಕಳ ಮದುವೆ ಮಾಡಿ ಮಕ್ಕಳು ಮತ್ತೆ ಮನೆ ಒಟ್ಟು ಮುಂದೆ ಏನ್ ಮಾಡ್ತೀನಿ ಮುಂದೆ ಏನೋ ಮದುವೆ ಅಷ್ಟು ಸಂಪಾದಿಸ್ತಾ ಇರ್ತಾರೆ. ಬಂದಿದ್ದು ನಮ್ಮ ಭಾರತದಲ್ಲಿ ಹೇಳುತ್ತಾಗ್ತಾರೆ ಅಂದ್ರೆ ಎಲ್ಲ ಯಾವ ವಿದ್ಯಾವಳಿ ಇದ್ರೂ ಎಲ್ಲ ವಿದ್ಯಾನ ಜನ್ಮ ಮರಣದೇ ಬರ್ತಾ ಹೇಳಿ ಜನ್ಮ ಮರಣ ಬ್ರಹ್ಮ ವಿದ್ಯಾ ಆತ್ಮವಿದ್ಯಾ. ಅದಕ್ಕೆ ಜ್ಞಾನ ವಿದ್ಯಾ ಅಂದ್ರೆ ತನ್ನ ತಾನ ತಿಳಿದರ ವಿಜ್ಞಾನ ತನ್ನ ತಾನು ತಿಳಿಲಾರದೆ ಎಷ್ಟು ವಿದ್ಯಾಗಳು ಕಲ್ತರು ನೋಡವು ಅದೇ ತನ್ನ ತಾನ ವಿದ್ಯಾ ಅಂದ್ರೆ ಬ್ರಹ್ಮ ವಿದ್ಯಾ. ಬ್ರಹ್ಮ ವಿದ್ಯಾ ಏನಿದ್ರೆ ಏನು ಎಷ್ಟು ಏನು ಆಗುದೇ ಇಲ್ಲ. ಅದಕ್ಕೆ ಅವರು ಈ ವಿದ್ಯಾ ಯಾವ ಕಲ್ತಿಲ್ಲ ಪಶು ಅಂತಾರೆ. ಪರಂತು ಎಷ್ಟೋ ಈಗ ನಾವು ಪ್ರತಿಯೊಬ್ಬ ಮನುಷ್ಯ ಪಶು ಅನ್ನೋ ಕೂಡ ಜ್ಞಾನ ಅದ. ಪಶು ಜ್ಞಾನ ಇಲ್ಲ ಅಂತಿಲ್ಲ. ಪಶು ಜ್ಞಾನ ಅಂತ ಕೇಳಿದ್ರೆ ನೀವು ಒಂದು ಯಾವ ಅದಕ್ಕೆ ಅನುಕೂಲ ವಸ್ತು ಹುಲ್ಲ ರೊಟ್ಟಿ ಅಂದ್ರೆ ಅದು ಒಪ್ಪದು ಬರ್ತದ. ಆಕಳ ಮುಂದೆ ನೀವು ಕಲಾಚಿತ ಒಂದು ಹುಲ್ಲ ಹಿಡ್ಕೊಂಡಿದ್ರಿ ಅಂದ್ರೆ ಒಪ್ಪದು ಅಂದ್ರೆ ಅದಕ್ಕೆ ಅನುಕೂಲಿಸ್ಬೇಕು ಬರ್ತೈತಿ. ನೀವು ಒಂದೇ ವೇಳೆ ಕಟಿಗೆ ಕೈ ಹಿಡ್ಕೊಂಡು ನಿಂತಿರಪ್ಪ ಅಂದ್ರೆ ಅದನ್ನ ನೋಡಿ ದೂರ ಹೋಗ್ತೈತಿ. ಅಂದ್ರೆ ಅನುಕೂಲ ಪ್ರತಿಕೂಲ ಎಷ್ಟು ಕೂಡ ಐತಿ. ಅದಕ್ಕೆ ನಿಂತ್ಕೊಂಡು ಮಾಡ್ಕೊಂಡು ಸಾಮಾನ್ಯ ಇರ್ತದೆ ಆರೋಗ್ಯ ಭಯ ಬರ್ತದೆ. ಆದ್ರೂ ವಿಶೇಷ ಅಧಿಕ ವಿಶೇಷ ಅಂದ್ರೆ ಪಶುಗಳಕ್ಕಿಂತಲೂ ಮನುಷ್ಯನಿಗೆ ಒಂದು ವಿಶೇಷವಾಗಿ ಬುದ್ಧಿ ಕೊಟ್ಟ. ಆ ಬುದ್ಧಿ ಏನು ಬುದ್ಧಿ ಅಂತ ಹೇಳಿದ್ರೆ ಆ ಬುದ್ಧಿ ಪ್ರಥಮದಲ್ಲಿ ಶುರುವಾತಿಯಲ್ಲಿ ಪರಮಾತ್ಮ ಸೃಷ್ಟಿ ಕಾಲದಾಗ ಎಷ್ಟು 84 ಲಕ್ಷ ಜೀವರಾಶಿಗಳು ತಯಾರು ಮಾಡಿ ಅವು ಎಲ್ಲ ಒಂದೊಂದು ಹೇಳಿದಾಕಿ ಯಾಕೆ ಏನಿಲ್ಲ ಏನ್ ಬೇ ಮಾಡ್ರಿ ಏನ್ ಬೇ ಮಾಡ್ರಿ ಏನ್ ತಿನ್ರಿ ಏನ್ ಬೇ ಮಾಡ್ರಿ. ಯಾವ ಕಾಲದ ಮನುಷ್ಯ ಬಂದ ಆ ಮನುಷ್ಯ ಅವನು ಹೊಂಟಿದ ನೋಡಿ ನಿನಗೆ ನಿಯಮದ ನೀನು ಏನು ಈ ಎಷ್ಟೇ ಎಲ್ಲ ಜಗತ್ತಿನ ಒಳಗ ಶಾಸ್ತ್ರ ಒಳಗ ನೀತಿ ನಡೆದನ್ನು ಇಷ್ಟೇ ಅಲ್ಲ ಧರ್ಮದಿಂದ ಒಂದು ಜನ್ಮ ಪಡ್ಕದ ಫಲ ಏನಂತ ಕೇಳಿದ್ರೆ ಈ ಜನ್ಮದಲ್ಲಿ ನಿಮಗ ಈ ಜ್ಞಾನದ ಉಪಯೋಗ ಜನ್ಮ ಸಂಸಾರ ಬರಬೇಡ. ಅದಕ್ಕೆ ಮನುಷ್ಯ ಪಟ್ಟದ ಲಾಸ್ಟ್ ಜನ್ಮ ಇದು ಬರೀ ಜನ್ಮ. ಈ ಜನ್ಮ ನೀವು ಕದಾಚಿತ ಪಶುದಂತೆ ಪಡ್ಕೊಂಡು ಹೋದ್ರಿ. ಪಶು ಅಂದ್ರೇನು ಬರೀ ಆಹಾರದ ಗ್ರಾಮ ಇತ್ತು. ಇದೇ ರೀತಿ ಬರೀ ಸಂಸಾರ ಮಾಡಕ್ಕೆ ಸಿದ್ಧ. ಎಷ್ಟೋ ಮಂದಿ ಅತಿ ಮಾಡಬೇಕು. ಎಷ್ಟೋ ಮಂದಿ
ಬರೀ ಕರ್ಮನೆ ಮಾಡ್ಬೇಕು, ಜಪ ತಪ ಹೋಮ ಯಜ್ಞ ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕು. ಕೆಲವರು ನಮ್ಮಂತ ವೈರಾಗ್ಯವಾದ ವಿಶ್ವಾಮಿತ್ರನಂತೆ ವೈರಾಗ್ಯವಾರು, ಇನ್ನು ಜೀವನಂತೆ ವೈರಾಗ್ಯ. ಬಟ್ ಎಷ್ಟು ಕರ್ಮ ಮಾಡಿದ್ರು, ಎಷ್ಟು ಜಪ ಮಾಡಿದ್ರು, ಎಷ್ಟು ತಪ ಮಾಡಿದ್ರು ಅಂತ ವೈರಾಗ್ಯ ಅರಿವು ಆಗಬೇಕಾದ್ರೆ ಜ್ಞಾನವೇ ಬೇಕು. ಅಂತ ಜ್ಞಾನ ಅಂದರೆ ಸತ್ಯ ವಿದ್ಯೆ, ಅದೇ ಬ್ರಹ್ಮ ವಿದ್ಯಾ ನಾವು ತಿಳ್ಕೋಬೇಕು ಆಗಿದೆ. ಅದು ಸಂಪೂರ್ಣವಾದ ವಿಧಿಯೊಂದಿಗೆ ಮುಖ್ಯ. ಎಲ್ಲಾರು ಮನುಷ್ಯ ಜನ್ಮ ಬಂದಿದ್ದವು, पण ಎಲ್ಲಾರು ಮನುಷ್ಯ ಜನ್ಮ ಬ್ರಹ್ಮ ವಿದ್ಯೆ ಬರ್ತಾರೇನೋ? ಇಲ್ಲ. ಎಲ್ಲಾರು ಬರ್ತಾರೇನೋ? ಇಲ್ಲ. ಬೌದ್ಧ ಜನ್ಮ ಯಾವ ಮನುಷ್ಯ ಅನೇಕ ಒಂದಲ್ಲ ಸೃಷ್ಟಿ ಯಾವ ಮನುಷ್ಯ ಬಂದಿದ್ದು ಇಲ್ಲಿದ್ದಾರೆ. ಆ ಮನುಷ್ಯ ಜನ್ಮದಲ್ಲಿ ಯಾವ ಮಾಡುವ ನಿಷ್ಕಾಮ ಪುಣ್ಯದ ಫಲ ಇದ್ದಪ್ಪ ಅಂದ್ರೆ ಅವನಿಗೆ ಈ ಮನುಷ್ಯ ಜನ್ಮದಲ್ಲಿ ಆ ಸಂಸ್ಕಾರ ಉದಯ ಆಗಿದೆ. ಪುಣ್ಯ, ಆ ಪುಣ್ಯವನ್ನು ಉದಯ ಮಾಡಿ ಸ್ವರ್ಗಗಳು ಶರಣಾಗತ. ಮೊಟ್ಟ ಮೊದಲು ನಾವು ಮನುಷ್ಯ ಜನ್ಮಕ್ಕೆ ಬಂದ್ರೆ ಈ ಲೌಕಿಕ ಕೈಗಳು ಮಾಡ್ಕೊಳ್ಳೋದು ಅಂತ ಹೇಳಿದಾಗ ಸರ್ವಸಾಧಾರಣ ಎಲ್ಲರಿಗೆ ಪ್ರಾಮುಖ್ಯವಾಗಿ ವ್ಯವಹಾರದಾಗ ಮಾಡಲಿಕ್ಕೆ ಬೇಕು. ಪರಂತು ಮುಖ್ಯವಾಗಿ ನಮ್ಗೆ ಯಾರು ಪರಮಾತ್ಮ ನಾವು ವಚನ ಕೊಟ್ಟು ಬಂದಿರು, ಪರಮಾತ್ಮನು ನಮಗ ಎದ್ರ ಸಲುವಾಗಿ ಈ ಪೃಥ್ವಿ ಮೇಲೆ ಮನುಷ್ಯನ ಕೊಟ್ಟು ನಾವು ಉದ್ದೇಶ ಮಾಡಲಿಲ್ಲ ಅದ್ರ ಪಶುನಿ, ಅಂದ್ರೆ ನಾವೇನಿದ್ದೀವಿ ಪಶುನಿ. ಅದಕ್ಕೆ ಜ್ಞಾನೇಶ್ವರ ಮಹಾರಾಜರು ಗುರು ಬೋಧಿಸಿದ್ರು. ಶುರುವಾತಿಗೆ ಹೇಳಿದ್ರು ಸ್ಪಷ್ಟವಲ್ಲ, ಮನೋನಿ ಜಾಣತೇನಿ ಗುರು ಬೋಧಿಸಿದ್ರು, ಬೋಧಿಸಿದ್ರು. ಮನೋನಿ ಜಾಣತೇನೆ ಅಂದ್ರೆ ಏನು? ಅಪ್ಪ ಜಗದ ಶಾಣೆ ಮನುಷ್ಯ ಇದ್ರು, ಅವರು ಶಾಣೆ ಜ್ಞಾನೇಶ್ವರ ಮಹಾರಾಜ ಕೊಡ್ತಾ ಇದ್ದಾರೆ. ಶಾಣೆ ಅಂದ್ರೆ ಏನು? ನಾವು ಲೌಕಿಕದಾಗ ತಿಳ್ಕೊತೀವೋ ಪ್ರಿನ್ಸಿಪಾಲ್ ಶಾಣೆ, ಪ್ರೊಫೆಸರ್ ಮ್ಯಾಲ ಶಾಣೆ ಅಂದ್ರೆ ಪ್ರೊಫೆಸರ್ ಆಗಿ ಪ್ರಿನ್ಸಿಪಲ್ ಆಗಿರ್ತಾರೆ. ಪ್ರಿನ್ಸಿಪಾಲ್ ಶಾಣೆ ಅಂತ ನಾವು ತಿಳ್ಕೊತೀವಿ. IG, DIG, ಕಲೆಕ್ಟರ್, MD, ಸ್ಪೆಷಲಿಸ್ಟ್ ಸರ್ಜನ್ ಅಂದ್ರೆ ಜಗತ್ತಿನೊಳಗ ಎಷ್ಟು ಮಂದಿ ನಾವು ತಿಳ್ಕೊಂಡಿರ್ತೀವಿ ಅಂದ್ರೆ ಮಾರಾಟದಲ್ಲಿ ಜಿಲ್ಲಾಧಿಕಾರಿ ಅಂತ ಅಥವಾ ರಾಜಕಾರಣದಾಗ ನಾವು ಎಷ್ಟೋ ನೋಡ್ತೀವಿ ಯಾರು पण ಜ್ಞಾನೇಶ್ವರ ಮಹಾರಾಜರು ಇವ್ರು ಯಾರು ಶಾಣೆ ಆಗಲ್ಲ. ಅವ್ರು ಹೇಳ್ತಾ ಇದ್ದಾರೆ ಇವ್ರು ಯಾರು ನಾವು ಈ ಶಾಣೆ ಅನಿಸ್ಕೊಳ್ಳೋ ಸಲಹೆಗೆ ಈ ವಿದ್ಯಾರ್ಥಿ ಕೊಟ್ಟಿದ್ದಾರೆ. पण ಅವ್ರು ಹೇಳ್ತಾರೆ ಈ ವಿದ್ಯಾರ್ಥಿಗಳು ಅದು ನಿಷ್ಕಾಂಪಣೆ ಫಲ ಇತ್ತಂದ್ರೆ ಈ ಪೂಜೆ ನಮ್ಮ ಬುದ್ಧಿಗೆ ಆಗ್ತದೆ. ಸಹಜವಾಗಿ ಯಾರಿಗೂ ಸಾಧ್ಯ ಇಲ್ಲ ಅಂತ. ಬಟ್ ಮೊದಲು ನಮ್ಗ ಜನರ ಚೀತ ಅನೇಕ ಜನಗಳ ನಿಷ್ಕಾಂಪಣೆ ಇತ್ತು ಅಂದರೇನೆ ಅವನ ಅಂತಃಕರಣದಾಗ ಪೂಜಾರಿ. ಮೊಟ್ಟ ಮೊದಲು ಮನುಷ್ಯ ಬಂದು ಏನ್ ಮಾಡ್ಬೇಕು ಅಂದ್ರ ಜನ ವಿಜ್ಞಾನ ಯಾವ ವಿದ್ಯಾ ಅಂದ್ರೆ ಸತ್ವ ವಿದ್ಯಾ, ಬ್ರಹ್ಮ ವಿದ್ಯಾ ನಾವು ಪ್ರಾಪ್ತ ಮಾಡ್ಕೋಬೇಕು. ಬ್ರಹ್ಮ ಮೂಲ ವಿದ್ಯೆ. ಆ ಮೂಲ ವಿದ್ಯೆ ಹೋಗ್ಬೇಕಾಗಿದ್ರೆ ಬ್ರಹ್ಮಜ್ಞಾನಕ್ಕಾಗಿ ಹೋಗ್ಲಾಕೆ ಸತ್ವಿದ್ಯೆ. ಅಂತ ಸದ್ವಿದ್ಯಾ ಪ್ರಾಪ್ತ ಮಾಡ್ಕೋಬೇಕಾಗಿದ್ರೆ ಎಂತ ಖುಷಿ ಇರ್ತದೆ. ಹೇಳಿದ್ರೆ ವಿಶ್ವಾಮಿತ್ರ ಹೋಗ್ಬೇಕಂತ ಶಕ್ಯ ಆಗಲಿಲ್ಲ. ಅದಕ್ಕ ಮೊದಲು ಮನುಷ್ಯ ಬಂದ ನಂತರ ಪ್ರಥಮದಲ್ಲಿ ಮನೋನಿ ಜಾಣತಿ ಮನುಷ್ಯ ಜನ್ಮದ ಕರ್ತವ್ಯ ಏನು ಅಂದರೆ ಗುರುಗಳಿಗೆ ಶರಣಾಗತನಾಗ. ಗುರುಗಳಿಗೆ ಶರಣಾಗತನಾಗಬೇಕಾದ್ರೆ ಗುರುಗಳು ನಮ್ಮ ಸಿಗುವುದಂದ್ರೆ ನಮ್ಮ ಪೂರ್ಣದಿಂದ ಸಿಗ್ತಾರೆ.
ಗುರುಗಳು ನಮ್ಗೆ ಸಿಗಬೇಕಾಗಿದ್ರೆ ನಮ್ಮ ನಿಷ್ಕಾಮ ಫಲದಿಂದಲೇ ಅಂತ ಗುರುಗಳು ಸಿಗ್ತಾರೆ. ಎಷ್ಟೋ ಮಂದಿ ಜಗತ್ತಿನೊಳಗ ನಾವು ನೋಡ್ತೇವೆ. ಈ ನಿಮ್ಗ ಒಂದು ವಿದ್ಯಾ ಕಲಿಸ್ತಾರೆ, ವಿದ್ಯಾ ಕಲಿಸ್ತಾರೆ. ಅದಕ್ಕೆ ಜಗತ್ತು ಎಲ್ಲ ಕಲಿತು ಸುಮ್ಮನೆ ಯಾಕೆ ಎಷ್ಟೋ ನಿನಗ ವಿಷಯ ಜಗತ್ತಿನ ಮಾಡಿದ್ರೆ ನಿನ್ಗ ಒಂದು ದೇವರ ಅಂತ ತಿಳಿತಾ ಇದ್ದಾರ. ಎಷ್ಟೋ ಮಂದಿ ದೇವರ ಅಂತ ಮೆರಲಿಕತ್ತಾರ ಮಹಾರಾಷ್ಟ್ರದಲ್ಲಿ. ಅವ್ರು ಏನ್ ಬಲಿತಿ ಆಗಲು ಬಂದಿದೆ ಈಗ ಅವ್ರಿಗೆ ಗೊತ್ತು. ಎಷ್ಟೋ ಮಂದಿಗೆ ಫಸ್ಟ್ ಅವರು ಎಂತ MP MLA ಫಸ್ಟ್ ನಮ್ಮಂತ ಮಂದಿಗಾಗ ದೇವರ ಅಂತ ತಿಳ್ಕೊಂಡು ಜಗತ್ತಿನೊಳಗ ಈಗ ಮಹಾರಾಷ್ಟ್ರದಾಗ ಮಾಡ್ಯಾರ. ಅವರು MP MLA ಸಾಧಾ ಮಂದಿ ಫಸ್ಟ್ ಅವರು ನಮ್ಮಂತ MP MLA ಅಂದ್ರೆ ಅಂತ ವಿದ್ಯಾ ಕಲ್ತೇವಪ್ಪ ಅಂದ್ರೆ ಜಗತ್ತಿನ ನಮ್ಗೆ ದೇವ್ರೇ ಇವರು ಕಲಿಯುಗ ಈಶ್ವರ ಅಂದ್ಕೊಂಡೆ. ಮತ್ತೆ ನಂಬಿಕೆ ಮತ್ತೊಬ್ಬರೇ ದೇವರ ಅದನ್ನ ದೇವರ ಇವೇ ಇಲ್ಲ. ಅದನ್ನು ನಿರಂತರವಾಗಿ ನಾವು ಆ ವಿದ್ಯಾರ್ಥಿ ನಾವು ಲಕ್ಷ್ಯ ಕೊಡಲಾರ್ದೆ ನಮ್ಮ ಸಾರ್ಥಕ ನಾವು ಧನ್ಯ ಆಗ್ಬೇಕಾಗಿದ್ರೆ ನೇರವಾಗಿ ಮಠ ಬ್ರಹ್ಮನಿಷ್ಠ ಹೇಳ್ತಾ ಇದ್ದಾರೆ ಅಪ್ಪ ನೀ ಯಾರು ಮಾಡ್ಬೇಕು ದೇವರಿಲ್ಲ ಇಂಥ ವಿದ್ಯಾಪ್ರಾಪ್ತ ಮಾಡ್ಕೊಂಡು ಬಂದಿದ್ದಾರೆ. ನೀ ಧನ್ಯ ಮೈತ್ರಾದೇವಿ ಹೆಣ್ಮಕ್ಳೇ ಹೆಣ್ಮಕ್ಳಿಲ್ಲ ಅಲ್ಲಿ ಮತ್ತೊಬ್ಬರಿಗೂ ಕೆಟ್ಟ ಬಂದ್ ಬಂಗಾರ ಹಾಗೂ ಇದು ಏನೇನು ಗಳಿಸಿ ಅದನ್ನ ನೋಡ್ರಿ ಅಕ್ಕಿಗೆ ಅದೇ ಸಂಸ್ಕಾರ. ಅಲ್ಲೇ ನೋಡಿ ಇಬ್ರಿ ಅಲ್ಲೇ ಒಬ್ರೇ ಪರಂತು ಆಕಿ ಹ್ಯಾಂಗ್ ಸಂಸ್ಕಾರ ಇತ್ತು ಅಂದ್ರೆ ಲೌಕಿಕ ಬರೇ ಬೇರೆ ಬಂಗಾರ ಅದು ಎಷ್ಟೋ ಯಾಕೆ ಸಂಸ್ಕಾರ ಮಾಡಿದ್ರೆ ಅದ ನಾನು ಪಾಟಿಗೆ ಹೋಗ್ಲಿಕ್ಕೆ ಅಂತ ಹಾಕ್ತಾರೆ. ನೀವು ಹೋಗ್ರಿ ಅಂತಿರ್ತೀನಿ ನಾನು ಎಲ್ಲಾದ್ರೆ. ಪರಂತು ಮೈತ್ರಾದೇವಿ ಅನೇಕ ಜನ್ಮದ ಸಂಸ್ಕಾರ ಇರೋದ್ರಿಂದಿದೆ ನೀವು ಇಷ್ಟು ಎಲ್ಲ ಸುಖ ಸಮೃದ್ಧಿ. ಎಷ್ಟು ಸುಖ ಸಮೃದ್ಧಿ ಇಲ್ಲ ಇದಕ್ಕ ನಿಸ್ಕೊಂಡ್ರಾಗಲಿ ಗೌತಮ್ ಬುದ್ಧ ಆಗಲಿ. ಗೌತಮ್ ಬುದ್ಧ ಅಂತ ನಿಮ್ಗೆ ಎಲ್ಲರಿಗೂ ಗತಿ ಕೊಡ್ತಾರೆ. ಗೌತಮ್ ಬುದ್ಧ ಅದಕ್ಕೆ ನಿಸ್ಕೊಂಡ್ರು ಕಿವಿ ಸುಖ ಸಿಗಬೇಕಾಗಿದ್ರೆ ನಮಗ ಈ ಲೌಕಿಕದಾಗ ಸುಖ ಸಿಗದ ಆ ಸುಖ. ಅದಕ್ಕೆ ಅವ್ರು ಏನ್ ಮಾಡ್ಬೇಕಾರೆ ಅಂತ ಅಂದ್ರೆ ಪುರುಷ ಮನುಷ್ಯ ಅಂದ್ರೆ ಒಂದೇ ಜೀವ. ಮನುಷ್ಯರಿಗೆ ಸ್ಥಿರಗಳು ದೊಡ್ಡ ಜೀವ ಕೂಡ ಜಗತ್ತಿನೊಳಗ ಬಂಧನ ನೇರವಾಗಿ ಸತ್ವಿದ್ಯೆ ಅಂದ್ರೆ ಬ್ರಹ್ಮ ವಿದ್ಯೆ ಪಡ್ಕೊಳ್ಳಾದ್ರೆ ಏನು ಹೋದಾದ್ರೆ ಪಶುಕ್ಕಿಂತ ಪಶುರೇವು ಪಶು ಅಂತ ಈಗ ಹೇಳ್ಕೊಂಡ್ ಬಂದ್ರೆ ಅದಕ್ಕೆ ಮೊಟ್ಟ ಮೊದಲು ನಾವು ಜನ್ಮ ಬಂದಿದ್ದೇವೆ ನಾವು ತಿಳಿದುದೇ ಮುಂದೆಲ್ಲ ತಿಳಿದು ಸಾಧ್ಯ ಇಲ್ಲ. ಆದರೆ ಅವರು ಜ್ಞಾನ ರೂಪಗಳು ಹೇಳ್ತಾರೆ ಅದ್ರ ಬಗ್ಗೆ ಏನ್ ಹೇಳೋದು ಕಲಿಬೇಕು. ಅದು ಮತ್ತೆ ಈ ವಿಷಯ ಮತ್ತೆ ಮುಂದೆ ನಾವು ಜ್ಞಾನ ಮಾಡ್ಬೇಕು. ನಾವು ಬಂದ್ರೆ ಮುಂದಿನ ತಿಳ್ಕೊಂಡು ಮಾರ್ಪು